ಅಭಿ, ಹೇಳಿ ಮಾವ. ಅಭಿ ಇದಾನ? ಇದ್ದಾರೆ. ಸ್ವಲ್ಪ ಅವನ್ನ ಕರಿಯಮ್ಮ. ಸರಿ ಮಾವ. ಸಾರಿ. ಏನು? ಮಾವ ಕರೀತಿದ್ದಾರೆ. ಇದು ಮನೆ ಅಂದ್ಕೊಂಡಿದ್ಯಾ ಇಲ್ಲ ಪಾರ್ಕ್ ಅಂದ್ಕೊಂಡಿದ್ಯಾ? ಯಾಕಷ್ಟು ಅವಸರ ಮಾಡ್ಬೇಕಿತ್ತು? ಅವ್ರಿಗೆ ಡಿಕ್ಕಿ ಹೊಡೆದು ಇರೋ ಮರ್ಯಾದೆ ಎಲ್ಲ ಕಳ್ಕೊಂಡಲ್ಲೇ. ಹೇಳಿ ಡ್ಯಾಡಿ. ಮೂರ್ತಿ ಅವರು ಫೋನ್ ಮಾಡಿದ್ರು ಅಭಿ. ಒಂದು 3 ದಿನ ನೀನು ವಸು ಅವ್ರ ಮನೆಗೆ ಹೋಗ್ಬೇಕು. ಅಂದ್ರೆ ಅಪ್ಪ ಅಮ್ಮನ ನೋಡ್ಬೋದು ಅಂತಾಯ್ತು. ಇನ್ನೊಂದು ಗಂಟೆಯಲ್ಲಿ ಹೊರಟ್ಬಿಡಿ. ಮತ್ತೆ ಒಳ್ಳೆ ಮುಹೂರ್ತ ಇಲ್ಲ. 1 ಗಂಟೆ ಇಲ್ಲ. ಮಾವ ತುಂಬಾ ಒಳ್ಳೆಯವರು. ಸಾರಿ ಡ್ಯಾಡಿ, ಇವೆಂಟ್ ವರ್ಕ್ ಇದೆ. ಅಯ್ಯೋ, ಹೋಗಕ್ಕಾಗಲ್ಲ ಅಂತಿದಾರಲ್ಲ. ಭಾಸ್ಕರ್ ಅಖಿಲ್ ನೋಡ್ಕೋತಾರೆ ಬಿಡು. ಮಾವ ಬಿಟ್ಬಿಡ್ತಾರ? ನಾನು ಇಲ್ದಿದ್ರೆ ಅವ್ರು ಮ್ಯಾನೇಜ್ ಮಾಡಲ್ಲ. ಇವರು ಬಿಡೋ ತರ ಕಾಣ್ತಿಲ್ವಲ್ಲ. ನೀವು ಬರ್ತೀರಿ ಅಂತ ಮೂರ್ತಿ ಅವ್ರಿಗೆ ಹೇಳಿದೀನಿ. ಹೋಗದೆ ಇದ್ರೆ ಚೆನ್ನಾಗಿರಲ್ಲ ಅಭಿ. ಮಾವ ಅಂದ್ರೆ ಸುಮ್ನೆನಾ? ಬೇಕಾದ್ರೆ ಮೂರ್ತಿ ಅವ್ರಿಗೆ ಫೋನ್ ಮಾಡಿ ನಾನು ಹೇಳ್ತೀನಿ ಡ್ಯಾಡಿ. ಇವ್ರೇನಿವ್ರು ಅವಾಗಿಂದ ಒಂದೇ ವಿಷಯ ಹಿಡ್ಕೊಂಡು ಸಾಧಿಸ್ತಿದ್ದಾರೆ. ನೋಡಭಿ, ನಮಗೆ ಬಿಸ್ನೆಸ್ ಎಷ್ಟು ಇಂಪಾರ್ಟೆಂಟೋ ಫ್ಯಾಮಿಲಿ ಅದಕ್ಕಿಂತಲೂ ಇಂಪಾರ್ಟೆಂಟ್. ನಾವು ಮಾಡೋ ವ್ಯಾಪಾರದಲ್ಲೂ ಮನುಷ್ಯರ ಸಂಬಂಧಕ್ಕೆ ಹೆಚ್ಚು ಬೆಲೆ ಕೊಡ್ತೀವಿ. ಹೀಗಿರುವಾಗ ಹೋಗಲ್ಲ ಅಂದ್ರೆ ಹೇಗೆ? ಯೋಚನೆ ಮಾಡಿ ತೀರ್ಮಾನ ತಗೋ. ಡ್ಯಾಡಿ, ಇದೇನು ಇವ್ರೇನು ಹೇಳ್ತಿಲ್ವಲ್ಲ. ಮಾತಾಡ್ದೆ ಹೀಗೆ ಕೂತ್ಕೊಂಡ್ಬಿಟ್ಟಿಯಲ್ಲ ಗಂಡ. ಅಯ್ಯೋ, ಗಂಡ ಅಂದ್ಬಿಟ್ನಲ್ಲ. ನನ್ ಕಡೆ ನೋಡಿದ್ರು ಏನು ಹೇಳ್ತಿಲ್ಲ. ಕಡೆ ಪಕ್ಷ ಅಪ್ಪ ಫೋನ್ ಮಾಡಿದ್ರು ಅಂತನಾದ್ರೂ ಹೇಳ್ಬಾರ್ದಾ? ಏನ್ ಮನುಷ್ಯನೋ ಏನೋ. ಏನ್ ಮಾಡ್ಲಿ ಇವಾಗ? ಅವರು ಕೂಲಾಗಿದ್ದಾರೆ ಅಂತ ನಾನು ಕೂಲಾಗಿದ್ರೆ ಹೇಗೆ? ಏನಾದ್ರೂ ಮಾಡ್ಲೇಬೇಕು. ಅಭಿಯವರೇ, ನೀರು. ಕೇಳ್ತಿದ್ರು ಯಾಕೆ ನೀರು
ನೀರ್ ಕೊಟ್ಟೆ ಅಂತ ಕೇಳ್ಬಾರ್ದಾ? ಅಭಿ ಅವ್ರೆ, ಗ್ಲಾಸ್ ತಗೊಳ್ಳಿ. ಇವ್ರೇನು ಮನುಷ್ಯನ ಇಲ್ಲ ರೋಬೋಟಾ? ನೀರ್ ಕೊಟ್ಟೆ, ಲೋಟ ಇಸ್ಕೊಂಡೆ, ಯಾಕೆ ಏನು ಅಂತ ಒಂದ್ ಮಾತಾದ್ರೂ ಕೇಳಿದ್ರಾ? ಅಭಿ ಅವ್ರೆ, ಕಾಫಿ ಕುಡಿತೀರಾ? ಬೇಡ. ಬೇಡ ಅಂತೆ, ಬೇಡ. ಯಾಕಯ್ಯ ಹೀಗೆಲ್ಲ ಮಾಡ್ತೀಯಾ? ಕೇಳ್ದಿದ್ರು ನೀರ್ ಕೊಟ್ಟೆ, ಕೇಳ್ದಿದ್ರು ಕಾಫಿ ಮಾಡ್ಕೊಡ್ಲಾ ಅಂದೆ. ಅಷ್ಟರಲ್ಲೇ ಅರ್ಥ ಆಗಲ್ವಾ? ಹೋಗೋದಾದ್ರೆ ಹೋಗ್ತೀನಿ ಅಂತ ಹೇಳ್ಬೇಕು, ಇಲ್ದಿದ್ರೆ ಇಲ್ಲ ಅಂತ ಹೇಳ್ಬೇಕು. ಏನು ಹೇಳ್ದೆ ಮುಂಗ್ಸಿ ತರ ಮೂತಿ. ಫೋನ್. ಅಯ್ಯೋ, ಯಾಕೆ ಹಿಂಗ್ ಸಿಕ್ಕಾಕೋತಿದ್ಯ ನೀನು? ಬಾಯಿ ಸುಮ್ಮನೆ ಇರಲ್ಲ, ಮುಚ್ಚು. ಏನ್ ಹೇಳ್ತಾ ಇದ್ರ ಅದಕ್ಕೆ? ನಿನಗಿನ್ನೂ ಅರ್ಥ ಆಗ್ಲಿಲ್ವಾ ಅದಕ್ಕೆ? ಇದು ಪಕ್ಕಾ ಪ್ಲಾನು, ಮಾಸ್ಟರ್ ಮೈಂಡ್ ಇಂದ ಹಾಕಿರೋ ಸ್ಕೆಚ್ಚು. ಆ ಮೂರ್ತಿಯವರು ಅವ್ರಾಗವ್ರೆ ಫೋನ್ ಮಾಡಿರಲ್ಲ, ಈ ವಸುನೇ ಮಾಡ್ಸಿರ್ತಾಳೆ. ನಂಬಕ್ಕೆ ಆಗ್ತಾ ಇಲ್ಲ. ನೀನ್ ಥೇಟ್ ಮಗು ತರ ಅದಕ್ಕೆ. ಕಣ್ಣು ಮುಂದೆನೆ ಇಷ್ಟೊಂದು ಕುತಂತ್ರ ನಡೀತಿದ್ಯಲ್ಲ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಇದ್ರೆ ಹೇಗೆ? ವಸು ಇಂಥದನ್ನೆಲ್ಲ ಮಾಡ್ತಾಳ? ಅವಳೇನ್ ಚಿಕ್ಕ ಹುಡುಗಿನಾ? ನೀನ್ ಬೈದ್ರೆ ಹೊಸ್ಲಲ್ ಬಿದ್ದಿರೋ ಒರ್ಸೋ ಬಟ್ಟೆ ತರ ಸುಮ್ನೆ ಇರೋದಿಕ್ಕೆ. ನೆನ್ನೆ ಸ್ಕೂಟಿಲ್ ತಿರ್ಗಾಡಿದಿಕ್ಕೆ ಅವಳನ್ ಬೈದ್ವಲ್ಲ ನಾವು, ಅದಕ್ಕೆ ತವ್ರ ಮನೆಗ್ ಹೋಗೋದಿಕ್ಕೆ ಪ್ಲಾನ್ ಹಾಕಿರ್ಬೇಕು. ಅದಕ್ಕೆ ಫೋನ್ ಮಾಡ್ಸಿರ್ತಾಳಿ ಇವಳು. ಇವಾಗ ಅರ್ಥ ಆಯ್ತಾ? ಅಲ್ಲ ಅದ್ಕೆ ಈ ವಸು ಜೊತೆನೆ ತಾನೇ ಹಾರಿಕಾ ಬಂದಿದ್ದು. ವಸುಗಿಂತ ಚಿಕ್ಕ ಹುಡುಗಿ ಅವಳು, ದುಡ್ಡಿರೋರ್ ಮನೇಲಿ ಬೆಳೆದವಳು. ಅದಲ್ದೆ ಮೊದಲನೇ ಮದ್ವೆ ಬೇರೆ. ಆ ವಸು ಥರ ಅತ್ತೆ ಮಾವ ಅವಳಿಗೆ ಅಪ್ಪ ಅಮ್ಮ ಆಗಿಲ್ಲ. ಅವರು ಅವಳನ್ನ ಹೆತ್ತಿರೋ ಅಪ್ಪ ಅಮ್ಮ. ಅವ್ರನ್ನ ನೋಡ್ಬೇಕು ಅಂತ ಹಾರಿಕಾಗನ್ಸಲ್ವಾ? ಹಾರಿಕಾ ನೋಡ್ಬೇಕಂತ ಅವ್ರಿಗನ್ಸಲ್ವಾ? ಅವ್ರೇನಾದ್ರೂ ಫೋನ್ ಮಾಡಿದ್ರಾ? ಈಗಾಗ್ಲೇ 1000 ಸಲ ನಮ್ಮ ಮಾಮ್ ಫೋನ್ ಮಾಡಿದ್ರು. ಅಖಿಲ್, ಪುಟ್ಟಿ ಐ ಲವ್ ಯು, ಪುಟ್ಟಿ ಐ ಮಿಸ್ ಯು, ಪುಟ್ಟಿ ನಿನ್ ನೋಡ್ಬೇಕು ಅನ್ಸ್ತಿದೆ, ಪುಟ್ಟಿ ನಿನ್ನ ನೋಡ್ದೆ ಇರೋಕ್ಕಾಗಲ್ಲ ಅಂತ ನಿಮಿಷಕ್ಕೊಂದು ಮೆಸೇಜ್ ಮಾಡ್ತಿದಾರೆ. ಗೊತ್ತಾ ನಿಂಗೆ? ಏನು 2 ಡೇಸ್ಗೆನಾ? ನೀನ್ ಯಾವತ್ತಾದ್ರೂ ನಿನ್ ಮನೆ ಬಿಟ್ಟು ಬಂದಿದ್ರೆ ಗೊತ್ತಾಗ್ತಿತ್ತು ಅಖಿಲ್. ಇವಾಗೇನು, ನೀನ್ ನಿಮ್ಮನೆಗೆ ಹೋಗ್ಬೇಕು ಅಷ್ಟೇ ಅಲ್ವಾ? ಎಸ್, ಈಗ್ಲೇ ಹೋಗ್ಬೇಕು. ಯಾಕೆ ಹೋಗ್ಬೇಕು? ವಸು ಅಕ್ಕ ಹೋಗ್ತಾ ಇದ್ದಾಳಲ್ಲ. ಅವರು ನೀನು ಒಂದೇನಾ? ಅಷ್ಟಕ್ಕೂ ಹಾರಿಕಾಗೂ ವಸುಗೂ ಏನಾದ್ರೂ ಹೋಲಿಕೆ ಸಂಬಂಧ ಇದೆಯಾ? ಹಾರಿಕಾ ನಾಗಲೋಕ ಆದ್ರೆ ವಸು ನರಿಲೋಕ. ಹಾರಿಕಾ ಹೊತ್ತೊಟ್ಟಕ್ ಮುಂಚೆ ಎದ್ರೆ ವಸು ಹೊತ್ತು ಮುಳುಗ್ತಿದ್ರು ಎದ್ದಳಲ್ಲ. ಹಾರಿಕಾ ಪೂಜೆ ಮಾಡಿದ್ರೆ ವಸು ಪೂಜೆ ಮಾಡ್ದೇನೆ ಅಡುಗೆ ಮಾಡ್ತಾಳೆ. ಹಾರಿಕಾ ನಿನ್ನ ಮಗನ್ ನೋಡ್ಕೊಂಡ್ರೆ ವಸು ಅವಳ ಮಗನ್ ನೋಡ್ಕೋತಿದ್ದಾಳೆ. ಹಾರಿಕಾ ಮುಂದೆ ವಸು ಯಾವ ಪ್ರಯೋಜನಕ್ಕೂ ಬರಲ್ಲ, ಎಲ್ಲದ್ರಲ್ಲೂ ಕಮ್ಮಿನೇ. ನಾನೇನ್ ಕಮ್ಮಿ ಅಖಿಲ್? ನಾನ್ ನಿನ್ಗೆ ಏನ್ ಕಮ್ಮಿ ಮಾಡಿದ್ದೀನಿ? ಕಮ್ಮಿ ಮಾಡಿದ್ರೆ ಮಾತ್ರ ತವ್ರ ಮನೆಗೆ ಹೋಗ್ಬೇಕಾ? ಮತ್ ನೀನ್ ಯಾಕೆ ಹೋಗ್ತೀಯ? ಇಲ್ಲೇ ಇರೋ. ಅಷ್ಟಕ್ಕೂ ಹಾರಿಕಾಗಿರೋ ವಿನಯ ನೋಡ್ತಿದ್ರೆ ಯಾಕೋ ಇರ್ಬೇಕು. ಯಾಕೋ ಅಂತೀಯಲ್ಲೇ? ಲವ್ ಮಾಡುವಾಗ ಅಂದಿಲ್ವಾ?
ಇವಾಗ ಮದ್ವೆ ಮಾಡ್ಕೊಂಡಿದೀವಲ್ಲ. ಆ ಸಂಸ್ಕಾರ ನೋಡ್ತಿದ್ರೆ ಸೀಮೆಗಿಲದ್ ಮದ್ವೆ ಅದಕ್ಕೆ ಹೋಗೋ ಬಾರೋ ಅನ್ಬಾರ್ದಾ? ಗಂಡನ್ನ ಹಾಗೆಲ್ಲ ಕರಿಬಾರ್ದು ಕಣೆ. ಸುಮ್ನೆ ಹೋಗಲು ಆ ನಡೆ ನುಡಿ ನೋಡು. ನನ್ನನ್ನೇ ಬೈತಿಯಲ್ಲೇ. ಬೈದೆ ಇನ್ನೇನೋ ಮಾಡ್ಲಿ? ನನ್ನ ಕರ್ಕೊಂಡು ಹೋಗದೆ ಇದ್ರೆ ಬಿಪ್ 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 ಬ್ಲಾ 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 ಅಂತ ಮಾತಾಡ್ತಾನೆ ಇರ್ತೀನಿ. ಅವಳು ದೊಡ್ಡೋರ್ ಮುಂದೆ ತಲೆ ಎತ್ತುತ್ತಾಳ, ಕಡೆ ಪಕ್ಷ ಗಂಡನ್ ಮುಂದೆನಾದ್ರೂ ತಲೆ ಎತ್ತುತ್ತಾಳೋ ಇಲ್ವೋ ಪಾಪದೋಳು. ಏನು ಈಗ ಕರ್ಕೊಂಡು ಹೋಗ್ತಿದ್ಯೋ ಇಲ್ವೋ ಹೇಳು. ಟೆಲ್ ಮೀ ರೈಟ್ ನೌ. ಡಿಮಾಂಡ್ ಮಾಡ್ತಿದ್ಯಲ್ಲೇ. ಬ್ಲಾಕ್ ಮೇಲೂ ಮಾಡ್ತೀನಿ ಕಣೋ. ಕೋರ್ಟಲ್ ಕೇಸು ಹಾಕ್ತೀನಿ, ನಿನ್ನ ಜೈಲ್ಗೂ ಕಳಿಸ್ತೀನಿ. ಯಪ್ಪ, ಲವರ್ ಹೆಂಡತಿ ಆದ್ರೆ ಇಷ್ಟೆಲ್ಲ ಅನ್ಭವಿಸ್ಬೇಕಾ? ಹೇಳು ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಹಾಗಾದ್ರೆ ಈಗೇನ್ ಮಾಡೋದು? ಒಬ್ಬ ಸೊಸೆಯಿಂದ 3 ಸೊಸೆರಾಗಿದ್ದಾರೆ. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು ಅದಕ್ಕೆ. 3 ಬಗ್ಗೆನೂ ಅಲ್ಲ ಅದಕ್ಕೆ, ವಸು ವಿಷಯದ ಬಗ್ಗೆ ಏನ್ ಮಾಡೋಣ ಅಂತ ಕೇಳ್ತಾ ಇದ್ದೀನಿ. ತವ್ರ ಮನೆಗೆ ಹೋಗ್ದಂಗ್ ತಡಿಯೋಣ. ಹೇಗ್ ತಡಿಯೋದು? ನೀನ್ ಹೂ ಅನ್ನೋ, ನಾನ್ ತಡಿತೀನಿ. ಹೂ ಅಂದಂಗೆನಾ? ಹಾ, ಇವಾಗ ನೋಡು ನಾನೇನು ಮಾಡ್ತೀನಿ ಅಂತ. ನೀನ್ ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಟೆನ್ಷನ್ ಅಲ್ಲ, ಕೋಪ ಮಾಡ್ಕೊಂಡಿದ್ದೀನಿ. ಹೆಂಗೆ? ನನ್ನ ಕೋಪ ಬಂದಂಗ? ಹೌದು. ಇಲ್ಲ ಇಲ್ಲ, ಅದಕ್ಕಿಂತ 2 ಪಟ್ಟು ಕೋಪ ಬಂದಿದೆ. ಡ್ಯಾಡಿ ಮೇಲ್ ಕೋಪನಾ? ಹೇಗ್ ಗೊತ್ತಾಯ್ತು? ಗೆಸ್ ಮಾಡ್ದೆ. ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ. ಇವಾಗ ಏನ್ ಮಾಡೋಣ? ರಿವೆಂಜ್ ತಗೊಳ್ಳೋಣ. ಯಾರ ಮೇಲೆ? ಡ್ಯಾಡಿ ಮೇಲೆ. ನನ್ಗೆ ಹರ್ಟ್ ಮಾಡಿದ್ರು, ಇವತ್ ನಿನ್ಗೆ ಕೋಪ ಬರ್ಸಿದ್ದಾರೆ. ನಮ್ಗೆ ಕಾಮನ್ ಎನಿಮಿ ಡ್ಯಾಡಿ. ಕಣ್ಣಿಗೆ ಕಣ್ಣು, ಮುಯಿಗೆ ಮುಯಿ. ಏನು ದೊಡ್ಡ ವಿಲನ್ ತರ ಮಾತಾಡ್ತಿದ್ಯಾ? ವಿಲನು ನಾನಲ್ಲ, ಡ್ಯಾಡಿ. ವಿಲನ್ ಅಲ್ಲ ಬಿಡು. ನಿನ್ಗೆ ಕೋಪ ಬರ್ಸಿದ್ರಲ್ಲ, ಅದು ನಾನು ಮನೆ ಕರ್ಕೊಂಡು ಹೋಗ್ಬೇಕು ಅಂತ ತಾತ ಫೋನ್ ಮಾಡಿದ್ರು. ಈ ತಾತನೂ ಒಪ್ಕೊಂಡಿದ್ರು. ಹಾಗಾದ್ರೆ ನಾವು ಮನೆಗೆ ಹೋಗ್ತಿದ್ದೀವಾ? ಅದೇ ಗೊತ್ತಾಗ್ತಿಲ್ಲ. ಅವ್ರಿನ್ನೂ ಏನೂ ಹೇಳಿಲ್ಲ. ಹೇಳ್ದಿದ್ರೆ ಏನಂತೆ, ನಾವೇ ಹೋಗೋಣ. ಈಗ ಆ ಥರ ಹೋಗಕ್ಕಾಗಲ್ಲ ಅಲ್ವಾ? ರಾಕಿ, ಒಂದ್ ಹೆಲ್ಪ್ ಮಾಡ್ತೀಯಾ? ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಮಮ್ಮಿ. ನಮ್ಮನ್ ಮನೆ ಕರ್ಕೊಂಡು ಹೋಗು ಅಂತ ಡ್ಯಾಡಿನ್ ಕೇಳ್ತೀಯಾ? ಅದ್ ಮಾತ್ರ ಮಾಡಲ್ಲ. ಈಗ ತಾನೇ ಹೇಳ್ದಲ್ಲೋ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಅವ್ರ ಜೊತೆ ನಾನ್ ಮಾತಾಡಲ್ಲ, ನನ್ನನ್ನ ಬೈದಿದ್ದಾರೆ. ಅಯ್ಯೋ ರಾಕಿ 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 ರಾಕಿ. ಏನು? ಡ್ಯಾಡಿ ನಿನ್ಗೋಸ್ಕರ ಏನ್ ತಂದಿದ್ದಾರೆ ಗೊತ್ತಾ? ಏನ್ ತಂದಿದ್ದಾರೆ? ಕಣ್ ಮುಚ್ಕೋ, ಕಣ್ ಮುಚ್ಕೋ. ಸರಿ, ನೋಡ್ಬಾರ್ದು. ಈ ಕಣ್ ಬಿಡು. ನಿಂಗ್ ಬೇಜಾರಾಗಿದ್ ನೋಡಿ ಡ್ಯಾಡಿ ಗಿಫ್ಟ್ ತಂದಿದ್ದಾರೆ. ಐ ಗಿಫ್ಟು ನನ್ಗೋಸ್ಕರನೇ ತಂದಿದ್ದಾರಾ? ನಂಗೆ ಬೇಜಾರಾಗಿದ್ದಕ್ಕೆ ತಂದ್ರ? ಎಂತ ಒಳ್ಳೆ ಡ್ಯಾಡಿ. ನಂಗೆ ಗೊತ್ತಿತ್ತು ಡ್ಯಾಡಿ ನನ್ನ ಕೂಲ್ ಮಾಡ್ತಾರೆ ಅಂತ ಡ್ಯಾಡಿ ಮೇಲೆ ಕೋಪ ಮಾಡ್ಕೋತೀಯಾ? ಅವ್ರ ಮೇಲೆ ರಿವೆಂಜ್ ತಗೋತೀಯಾ? ಬ್ಯಾಡ್ ಗರ್ಲ್. ಏನು ರಾಕಿ, ಪ್ಲೇಟ್ ಚೇಂಜ್ ಮಾಡ್ಬಿಟ್ಯಲ್ಲೋ. ಗಿಫ್ಟ್ ಕೊಟ್ಕೊಡ್ಲೆ ಡ್ಯಾಡಿ ಒಳ್ಳೆಯವರಾಗ್ಬಿಟ್ರಾ? ಡ್ಯಾಡಿ ಯಾವಾಗ್ಲೂ ಒಳ್ಳೆ ಡ್ಯಾಡಿನೇ.
ಸರಿ ಹಾ, ಇವಾಗ ಹೋಗಿ ಡ್ಯಾಡಿನ್ ಕೇಳ್ತೀಯಾ? ಗಿಫ್ಟ್ ಕೊಟ್ಟಿದ್ದೀರಲ್ಲ, ಡ್ಯಾಡಿನ ನಾನು ಹರ್ಟ್ ಮಾಡಲ್ಲ. ಆದ್ರೂ ನೀನೇ ಕೇಳ್ಬೋದಲ್ವಾ? ನೆನ್ನೆ ಕೇಳಿದ್ಯಲ್ವಾ? ನೆನ್ನೆ ಹೇಗೂ ಕೇಳ್ಬಿಟ್ಟೆ, ಇವತ್ತು ಭಯ ಹೋಗ್ತಿದೆ. ಏನ್ ಮಮ್ಮಿ? ಏನೂ ಇಲ್ಲ ಬಿಡು. ಡ್ಯಾಡಿನೇನಾದ್ರೂ ಬೈಕೋತಿದ್ಯಾ? ಹೌದು, ಅದೇ ಕೆಲ್ಸ ನಂಗೇನು. ಏಯ್ ವಸು, ಏ ವಸು, ಇವಾಗ ನಾನ್ ನಮ್ ಡ್ಯಾಡಿ ಕಡೆ. ನನ್ ಡ್ಯಾಡಿನೇನಾದ್ರೂ ಅಂದ್ರೆ ಗಿಫ್ಟ್ ಓಪನ್ ಮಾಡಿ ಏನಿದ್ಯೋ ಅಂತ ನೋಡೋಣ. ನೀನು ನನ್ನ ಗಿಫ್ಟ್ನ ಕದ್ಬಿಡ್ತೀಯ. ನಾನಿಲ್ಲಿ ಓಪನ್ ಮಾಡಲ್ಲ, ನಾನು ರೂಮ್ ಒಳಗಡೆ ಓಪನ್ ಮಾಡ್ತೀನಿ. ಹ. ಎಲ್ರೂ ಅವ್ರ ಕಡೆನೆ, ಮತ್ತೆ ನನ್ ಕಡೆ ಯಾರು? ಪಾವನಿ, ನಾನು ಹೊರಡ್ತೀನಿ. ಬರೋದು ಸ್ವಲ್ಪ ಲೇಟ್ ಆಗತ್ತೆ. ಹಾ, ಬೇಗ ತೊಲ್ಗಿ. ಅದೇನೆ ಹಂಗಂತೀಯ? ಇನ್ನೇನ್ ಹೇಳ್ಬೇಕು? ಸ್ವಲ್ಪ ಪ್ರೀತಿಯಿಂದ ಹೋಗ್ಬನ್ನಿ ಅಂತಾನೋ, ಸ್ವಲ್ಪ ಮುದ್ದಾಗಿ ಬೇಗ ಬನ್ನಿ ಅಂತಾನೋ ಅನ್ಬೋದಿತ್ತಲ್ವಾ? ಹೌದೌದು, ನಮ್ಗೆ ನೆನ್ನೆ ಮೊನ್ನೆ ಮದ್ವೆ ಆಗಿದೆ ನೋಡಿ, ಮುದ್ದು ಮಾಡ್ಕೋಬೇಕಂತೆ. ನಾಚಿಕೆ ಆಗ್ಬೇಕು. ನಾಚಿಕೆ ಯಾಕೆ? ನೆನ್ನೆ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಏನ್ ಅಂಥ ಕಷ್ಟಪಟ್ರು? ಅಖಿಲ್ ಕೆಲಸ ಎಲ್ಲ ನಾನೇ ಮಾಡ್ದೆ. ಅವನಿಗೆ ಲೀವ್ ಕೊಟ್ಟು ನಾನು ಆಫೀಸಲ್ಲಿ ಕೆಲಸ ಮಾಡ್ದೆ. ಅದಕ್ಕೆ ನಾಚಿಕೆ ಆಗ್ಬೇಕು ಅಂತಿದ್ದು. ಏನೇ, ಎಲ್ರು ಕೆಲಸ ಮಾಡ್ದಿದ್ರೆ ಬೈತಾರೆ, ನೀನ್ ಕೆಲಸ ಮಾಡಿದಕ್ಕೆ ಬೈತಿದ್ಯಲ್ಲ? ಅಖಿಲ್ಗೆ ಯಾಕೆ ಲೀವ್ ಕೊಟ್ರಿ? ಹೊಸದಾಗಿ ಮದ್ವೆ ಆಗಿದೆ ಅಂತ. ಮತ್ತೆ ಅಭಿಗ್ ಯಾಕೆ ಕೊಡ್ಲಿಲ್ಲ? ಅಭಿನೇ ಅಖಿಲ್ಗೆ ಲೀವ್ ಕೊಟ್ಟಿದ್ದು. ಅದೇ ಕೇಳ್ತಿದ್ದೀನಿ. ಅಭಿ ಅಖಿಲ್ಗೆ ಲೀವ್ ಕೊಟ್ಮೇಲೆ ನೀವು ಅಭಿಗ್ ಲೀವ್ ಕೊಡ್ಬೇಕಲ್ವಾ? ಯಾಕೆ? ಮೊಂಕದಿಣ್ಣೆ ನೀವು. ಅಭಿಗೂನು ಹೊಸದಾಗಿ ಮದ್ವೆ ಆಗಿದ್ಯಲ್ವಾ? ಓಹ್, ಹೌದಲ್ವಾ? ಒಂದಷ್ಟು ದಿನ ಅವರಿಬ್ರಿಗೂ ಲೀವ್ ಕೊಟ್ಟು ನೀವೇ ಎಲ್ಲ ಕೆಲಸ ಮಾಡ್ಬೋದಿತ್ತಲ್ವಾ? ಯಪ್ಪ, ನನ್ನ ಕೈಯಲ್ಲೇ ನನ್ನ ಕೆಲಸನ ಸರಿಯಾಗಿ ಮಾಡಕ್ಕಾಗ್ತಾ ಇಲ್ಲ. ಇನ್ನು ಅಖಿಲ್ ಕೆಲಸ, ಅಭಿ ಕೆಲಸ ನಾನು ಹೆಂಗ್ ಮಾಡಕ್ಕಾಗತ್ತೆ? ಅದಲ್ದೆ ಅಭಿಗಿರೋ ಟ್ಯಾಲೆಂಟು ನನ್ಗಿಲ್ಲ. ಅವನ್ ತರ ಮಾತಾಡಕ್ಕೆ ನನಗ್ ಬರಲ್ಲ. ಏನೋ ಮಾಡಕ್ ಹೋಗಿ ಇನ್ನೇನೋ ಆದ್ರೆ ಬೈಸ್ಕೋಬೇಕಾಗತ್ತೆ. ಹೌದು, ನಿಮ್ಗೇನು ಬರೋದು ಇಲ್ಲ, ನಿಮ್ ಕೈಲಿ ಏನೂ ಆಗಲ್ಲ. ಏನು ಡಬಲ್ ಮೀನಿಂಗ್ ಅಲ್ಲಿ ಮಾತಾಡ್ತಿದ್ಯಾ? ನಾನು ಸಿಂಗಲ್ ಮೀನಿಂಗ್ ನಲ್ಲೇ ಹೇಳಿದ್ದು. ಹೊರಡಿ, ನನ್ಗೆ ತಲೆನೋವು ಬರ್ತಿದೆ. ಯಾಕೋ? 3 ಹೊತ್ತು ನಿಮ್ ಲೋಕದಲ್ಲೇ ಇರ್ತೀರಾ. ಈ ಮನೇಲಿ ಏನ್ ನಡೀತಿದೆ ಅಂತ ಗೊತ್ತಾ? ಅಂಥದ್ದೇನ್ ನಡೀತಿದೆ? ವಸುನು ಅಭಿನು ಮನೆಗ್ ಕಳ್ಸಿ ಅಂತ ಮೂರ್ತಿ ಚಿಕ್ಕಪ್ಪ ಮಾವನ್ಗೆ ಫೋನ್ ಮಾಡಿದ್ರು. ಹೋಗ್ಬೇಕೋ ಬೇಡ್ವೋ ಅಂತ ಅಭಿ ಹಿಂದೆ ಮುಂದೆ ನೋಡ್ತಿದ್ದಾನೆ. ನಾನು ಹೋಗ್ಬೇಕು ಅಂತ ಹಾರಿಕಾ ಹಠ ಮಾಡ್ತಿದ್ದಾಳೆ. ಏನ್ ಮಾಡ್ಬೇಕೋ ಗೊತ್ತಿಲ್ದೆ ಅಖಿಲ್ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಇದ್ ಸಾಲ್ದು ಅಂತ ನಿಮ್ ಸುಮಂಗಲಿ ಅತ್ತೆ ಮಾತ್ರ ನಮ್ಮ ಅತ್ತೆಗೆ ಚಾಡಿ ಮೇಲ್ ಚಾಡಿ ಹೇಳಿ ಹೇಗಾದ್ರೂ ಮಾಡಿ ವಸು ಮನೆಗೆ ಹೋಗ್ದಂಗ್ ತಡಿಬೇಕು ಅಂತ ನೋಡ್ತಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ದೊಡ್ಡ ರಾಧ ಅಂತ ನಡೆಯತ್ತಿಲ್ಲಿ. ಯಪ್ಪ, ಇಷ್ಟೆಲ್ಲ ನಡೀತಿದ್ಯಾ? ಆದ್ರೂ ವಸುನ್ಯಾಕ್ ತಡಿಬೇಕು ಅನ್ಕೊಂಡಿದ್ದಾರೆ? ಅತ್ತೆ ಹೇಳ್ಬಿಟ್ರೆ ಅಮ್ಮ ತಡಿತಾಳ? ಮೂರ್ತಿ ಚಿಕ್ಕಪ್ಪ ಮನೆಗ್ ಬಂದ್ ಕರೀಲಿಲ್ಲ ಅಂತ ಅತ್ತೆಗೆ ಕೋಪ ಬಂದಿದೆ. ಓ, ನೀವೊಂದ್ ಮಾತ್ ಅತ್ತೆಗೆ ಹೇಳ್ಬೋದಲ್ವಾ? ಯಾರ್ಗೆ? ಅಮ್ಮಂಗ? ಅಯ್ಯಯ್ಯೋ, ನನ್ ಕೈಯಲ್ಲಾಗಲ್ಲ. ಅದಕ್ಕೆ ನಿಮ್ ಕೈಲಿ ಏನೂ ಆಗಲ್ಲ ಅಂದಿದ್ದು. ಓ, ಅದಕ್ಕ ಅಂದಿದ್ದು. ಆದ್ರೂ ಅಮ್ಮಂಗ್ ನೀನೇ ಹೇಳ್ಬೋದಲ್ವಾ? ಏನ್ ಕಾಮಿಡಿ ಮಾಡ್ತಿದ್ದೀರಾ? ಮಗ ಆಗಿ ನೀವೇ ಹೇಳ್ತಿಲ್ಲ, ನಾನ್ ಹೋಗಿ ಹೇಳ್ಬೇಕಾ? ನಾಚಿಕೆ ಆಗ್ಬೇಕು. ಪದೇ ಪದೇ ನನ್ನ ಈಗೋನ ಹರ್ಟ್ ಮಾಡ್ಬೇಡ ನೀನು. ಹರ್ಟ್ ಆದ್ರೂ ತಾನೇ ಏನ್ ಮಾಡ್ತೀರಾ ಬಿಡಿ. ಏನ್ ಮಾಡ್ತೀನಾ ನೋಡು, ಏನ್ ಮಾಡ್ತೀನಿ ಅಂತ. ಅಲ್ಲಿ ಹೋಗಿ ಎಡವಟ್ ಮಾಡಲ್ಲ ತಾನೇ?
ನನ್ ಕಾನ್ಫಿಡೆನ್ಸ್ ಹಾಳು ಮಾಡಕ್ಕೆ ನೀನೊಬ್ಳೇ ಸಾಕು. ನೋಡು ಏನ್ ಮಾಡ್ತೀನಿ ಅಂತ ಮಾಡಿ ತೋರಿಸ್ತೀನಿ.